ಹರಿ ಓಂ ವೀಕ್ಷಕರೇ, ಇವತ್ತು ನಾವು ಕೆಳಬೆನ್ನು ನೋವನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ 5 ಸರಳವಾದ ಆಸನವನ್ನ ಅಭ್ಯಾಸ ಮಾಡೋಣ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಿಮಗಿರುವಂತ ಕೆಳಬೆನ್ನು ನೋವನ್ನ ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡಿಕೊಳ್ಳಬಹುದು. ಮನೆ ವೀಕ್ಷಕರೇ, ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ವಿನಿಚನಿಕ. ಬನ್ನಿ ವೀಕ್ಷಕರೇ, ಮೊದಲನೇ ಆಸನವನ್ನ ಅಭ್ಯಾಸ ಮಾಡೋಣ. ಮೊದಲನೇ ಆಸನವನ್ನ ಅಭ್ಯಾಸ ಮಾಡಲು ನೀವು ವಜ್ರಾಸನದ ಸ್ಥಿತಿಗೆ ಬನ್ನಿ. ವಜ್ರಾಸನದ ಸ್ಥಿತಿ. ಈಗ ಮೊದಲನೇ ಆಸನವನ್ನ ಅಭ್ಯಾಸ ಮಾಡೋಣ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನ ತಲೆಯ ನೇರ ಮೇಲಕ್ಕೆತ್ತಿ, ಸೊಂಟದ ಮೇಲ್ಭಾಗವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಮುಂದಕ್ಕೆ ಬೆಂಡ್ ಹಾಕಿ, ಎರಡೂ ಹಸ್ತವನ್ನ ನೆಲದ ಮೇಲಿರಿಸಿ, ಹಾಗೆ ನಿಮ್ಮ ಹಣೆಯನ್ನ ನೆಲಕ್ಕೆ ಟಚ್ ಮಾಡಿ. ಬಾಲಾಸನ. ಈ ಸ್ಥಿತಿಯನ್ನ ನೀವು 5 ಕೌಂಟ್ ಹೋಲ್ಡ್ ಮಾಡಿ. ಇಲ್ಲಿ ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರ್ಲಿ. 5 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡೂ ಕೈಗಳನ್ನ ನಿಧಾನವಾಗಿ ಮೇಲಕ್ಕೆತ್ತಿ, ಹಾಗೆ ಮೇಲಕ್ಕೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೈಯನ್ನ ಕೆಳಗಡೆ ಇಳಿಸಿ, ಮತ್ತೆ ವಜ್ರಾಸನದ ಸ್ಥಿತಿ. ಇದು ಮೊದಲನೇ ಆಸನ. ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡೋಣ. ಮರ್ಜರಾಸನ. ಎರಡೂ ಕೈಗಳನ್ನ ಮುಂದಕ್ಕೆ ಚಾಚಿ, ನಿಮ್ಮ ಹಸ್ತ ನಿಮ್ಮ ಭುಜದ ಅಂತರಕ್ಕೆ ಸ್ಪ್ರೆಡ್ ಆಗಿರ್ಲಿ. ಅದೇ ರೀತಿ ನಿಮ್ಮ ಮಂಡಿ ಹಾಗೂ ನಿಮ್ಮ ಪಾದ. ಈಗ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನ ಮೇಲಕ್ಕೆತ್ತಿ, ಹಾಗೆ ನಿಮ್ಮ ಸೊಂಟದ ಭಾಗವನ್ನ ಮೇಲಕ್ಕೆತ್ತಾ, ನಿಮ್ಮ ದೇಹದ ಮಧ್ಯ ಭಾಗವನ್ನ, ಬೆನ್ನಿನ ಮಧ್ಯ ಭಾಗವನ್ನ ಕೆಳಗಡೆ ಪುಷ್ ಮಾಡಿ, ಹಾಗೆ ಮೇಲಕ್ಕೆ ನೋಡಿ. ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಬೆನ್ನನ್ನ ರೌಂಡ್ ಶೇಪ್ ತೆಗೆದುಕೊಂಡು ಬನ್ನಿ, ಹಾಗೆ ತಲೆಯನ್ನ ಕೆಳಗಡೆ ತೆಗೆದುಕೊಂಡು ಬನ್ನಿ. ನಿಮ್ಮ ಚಿನ್ನನ್ನ ಕಾಲರ್ ಬೋನ್ಗೆ ತಾಗಿಸಲು ಪ್ರಯತ್ನಿಸಿ. ಈ ರೀತಿಯಾಗಿ ನೀವು 5 ಟೈಮ್ಸ್ ಅಭ್ಯಾಸ ಮಾಡಿ. ಉಸಿರನ್ನ ಹೊರ ಹಾಕ್ತಾ 5 ಟೈಮ್ಸ್ ಅಭ್ಯಾಸ ಆದ ನಂತರ ಪ್ರತಿಯೊಂದು ಪೋಸ್ಚರ್ ಅನ್ನ 5 ಕೌಂಟ್ ಹೋಲ್ಡ್ ಮಾಡಿ. ಉಸಿರನ್ನ ತೆಗೆದುಕೊಳ್ತಾ ತಲೆಯನ್ನ ಮೇಲಕ್ಕೆತ್ತಿ, ನಿಮ್ಮ ಸೊಂಟದ ಭಾಗವನ್ನ ಮೇಲಕ್ಕೆತ್ತಾ, ಬೆನ್ನಿನ ಮಧ್ಯ ಭಾಗವನ್ನ ಕೆಳಗಡೆ ಪುಷ್ ಮಾಡಿ, ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ. ಈ ಪೋಸ್ಚರ್ ಅನ್ನ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 5 ಕೌಂಟ್ ಹೋಲ್ಡ್ ಮಾಡಿ. 5 ಕೌಂಟ್ ಆದ ನಂತರ ಮತ್ತೆ ಉಸಿರನ್ನ ಹೊರ ಹಾಕ್ತಾ ಬೆನ್ನನ್ನ ರೌಂಡ್ ಶೇಪ್ ತೆಗೆದುಕೊಂಡು ಬನ್ನಿ. ತಲೆಯನ್ನ ಕೆಳಗಡೆ ತೆಗೆದುಕೊಂಡು ಬಂದು ನಿಮ್ಮ ಚಿನ್ನನ್ನ ಕಾಲರ್ ಬೋನ್ಗೆ ತಾಗಿಸಲು ಪ್ರಯತ್ನಿಸಿ. ಇಲ್ಲೂ ಕೂಡ 5 ಕೌಂಟ್ ಹೋಲ್ಡ್ ಮಾಡಿ. 5 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮಧ್ಯಕ್ಕೆ ಬಂದು, ಹಾಗೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಇದು ಎರಡನೇ ಆಸನ. ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡೋಣ. ಊರ್ಧ್ವಮುಖ ಶ್ವಾನಾಸನ. ಎರಡೂ ಕೈಗಳನ್ನ ಮುಂದಕ್ಕೆ ಚಾಚ್ತಾ, ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳ ನಡುವೆ ಸ್ವಲ್ಪ ಅಂತರವನ್ನು ಇಟ್ಕೊಳ್ಳಿ. ನಿಮ್ಮ ಸೊಂಟದ ಭಾಗವನ್ನ ಈ ರೀತಿಯಾಗಿ ಕೆಳಗಡೆ ತೆಗೆದುಕೊಂಡು ಬಂದು ಸಂಪೂರ್ಣ ನಿಮ್ಮ ಎದೆ ಭಾಗವನ್ನ ಓಪನ್ ಮಾಡ್ಕೊಳ್ಳಿ, ಹಾಗೆ ಮೇಲಕ್ಕೆ ನೋಡಿ. ಊರ್ಧ್ವಮುಖ ಶ್ವಾನಾಸನ. ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 5 ಕೌಂಟ್ ಹೋಲ್ಡ್ ಮಾಡಿ. 5 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮಂಡ್ಯ ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಇದು ಮೂರನೇ ಆಸನ. ಈಗ ನಾಲ್ಕನೇ ಆಸನವನ್ನ ಅಭ್ಯಾಸ ಮಾಡೋಣ. ಅಧೋಮುಖ ಶ್ವಾನಾಸನ. ಎರಡೂ ಕೈಗಳನ್ನ ಮತ್ತೆ ಮುಂದಕ್ಕೆ ಚಾಚ್ತಾ, ಹಾಗೆ ನಿಧಾನವಾಗಿ ನಿಮ್ಮ ಕಾಲ್ಬೆರಳನ್ನ ಈ ರೀತಿಯಾಗಿ ಟಚ್ ಮಾಡ್ಕೊಳ್ಳಿ. ನಿಮ್ಮ ಸೊಂಟದ ಭಾಗವನ್ನ ಮೇಲಕ್ಕೆತ್ತ, ನಿಧಾನವಾಗಿ ನಿಮ್ಮ ಎರಡೂ ಮಂಡಿಯನ್ನ ನೇರ ಮಾಡಿ, ನಿಮ್ಮ ಭುಜದ ಭಾಗವನ್ನ ಕೆಳಗಡೆ ತಳ್ತಾ, ಸಾಧ್ಯವಾದಷ್ಟು ನಿಮ್ಮ ಪೃಷ್ಠ ಭಾಗವನ್ನ ಮೇಲಕ್ಕೆತ್ತಿ, ಎರಡೂ ಮಂಡಿ ನೇರವಾಗಿರ್ಲಿ. ಇಲ್ಲಿ ನಿಮ್ಮ ದೃಷ್ಟಿ ಎರಡೂ ಕಾಲಿನ ಹೆಬ್ಬೆರಳಿನ ಮೇಲಿರ್ಲಿ. ಈ ಸ್ಥಿತಿಯಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 5 ಕೌಂಟ್ ಹೋಲ್ಡ್ ಮಾಡೋಣ. 5 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮಂಡಿಯನ್ನ ಕೆಳಗಡೆ ಇಳಿಸ್ತಾ ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಇದು ನಾಲ್ಕನೇ ಆಸನ. ಈಗ ಐದನೇ ಆಸನವನ್ನ ಅಭ್ಯಾಸ ಮಾಡೋಣ. ಏಕಪಾದ ರಾಜ ಕಪೋತ್ತರಾಸನ. ಎರಡೂ ಕೈಗಳನ್ನ ಮುಂದಕ್ಕೆ ಚಾಚ್ತಾ, ಹಾಗೆ ಟೇಬಲ್ ಟಾಪ್ ಪೋಸ್ಚರ್ ಬನ್ನಿ. ಬಲ ಮಂಡಿಯನ್ನ ಮಡಚ್ಕೊಳ್ತಾ ನಿಮ್ಮ ಬಲ ಮಂಡಿಯನ್ನ ಎರಡೂ ಹಸ್ತಗಳ ಮಧ್ಯೆ ಇರಿಸಿ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಚೆಸ್ಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಶೋಲ್ಡರ್ ಅನ್ನ ಹಿಂದಕ್ಕೆ ಪುಷ್ ಮಾಡ್ತಾ ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಂದಕ್ಕೆ ಬೆಂಡ್ ಆಗಿ ತಲೆಯನ್ನ ಮೇಲಕ್ಕೆತ್ತಿ ಮೇಲಕ್ಕೆ ನೋಡಿ. ಈ
ಈ ಸ್ಥಿತಿಯಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 5 ಕೌಂಟ್ ಹೋಲ್ಡ್ ಮಾಡಿ. 5 ಕೌಂಟ್ ಹೋಲ್ಡ್ ಆದ ನಂತರ ನಿಧಾನವಾಗಿ ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಇದು ರಾಜಕಪೋತ್ತನಾಸನದ ಒಂದು ಬದಿಗೆ. ಇನ್ನೊಂದು ಬದಿಗೆ ನೀವು ಮತ್ತೆ ಎರಡು ಕೈಗಳನ್ನ ಮುಂದಕ್ಕೆ ಚಾಚ್ತಾ ಈಗ ಎಡಮಂಡಿಯನ್ನ ಮಡಚಿಕೊಳ್ಳಿ. ಹಾಗೆ ಎಡಮಂಡಿಯನ್ನ ಎರಡೂ ಹಸ್ತಗಳ ಮಧ್ಯ ಇರಿಸಿ. ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಶೋಲ್ಡರ್ ಅನ್ನ ಹಿಂದಕ್ಕೆ ಪುಷ್ ಮಾಡಿ, ಚೆಸ್ಟ್ ಅನ್ನ ಓಪನ್ ಮಾಡಿ, ಹಿಂದಕ್ಕೆ ಬೆಂಡ್ ಆಗಿ ಮೇಲಕ್ಕೆ ನೋಡ್ತಾ ಇಲ್ಲೂ ಕೂಡ 5 ಕೌಂಟ್ ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ. 5 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎಕ್ಸೇಲ್ ಮಾಡ್ಕೊಳ್ತಾ ಉಸಿರನ್ನ ಹೊರ ಹಾಕ್ತಾ ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಇದು ವೀಕ್ಷಕರೇ ನಮ್ಮ ಕೆಳಬೆನ್ನು ನೋವನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ 5 ಆಸನ. ಈಗ ಈ 5 ಆಸನವನ್ನ ಒಂದು ಫ್ಲೋ ಅಲ್ಲೇ ಕಂಟಿನ್ಯೂಯಸ್ ಆಗಿ 5 ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಜ್ರಾಸನದ ಸ್ಥಿತಿ. ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಎರಡು ಕೈಗಳನ್ನ ತಲೆಯ ನೇರ ಮೇಲಕ್ಕೆತ್ತಿ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಎರಡೂ ಹಸ್ತವನ್ನ ನೆಲದ ಮೇಲೆ ಇರಿಸಿ. ಹಾಗೆ ಹಣೆಯನ್ನ ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಇಲ್ಲಿ 5 ಬ್ರೆತ್ ಹೋಲ್ಡ್ ಮಾಡಿ. ಬಾಲಾಸನ. ಈಗ ಬಾಲಾಸನದಿಂದ ನಿಧಾನವಾಗಿ ಮರ್ಚರಿ ಆಸನಕ್ಕೆ ಹೋಗೋಣ. ನಿಧಾನವಾಗಿ ಟೇಬಲ್ ಟಾಪ್ ಪೋಷನ್ ಬನ್ನಿ. ಎರಡು ಮಂಡಿಗಳ ನಡುವೆ ಸ್ವಲ್ಪ ಅಂತರವನ್ನ ಇಟ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ತಲೆಯನ್ನ ಮೇಲಕ್ಕೆತ್ತಿ ಹಾಗೆ ನಿಮ್ಮ ಮಧ್ಯದ ಬೆನ್ನನ್ನ ಕೆಳಗಡೆ ಪುಷ್ ಮಾಡಿ. ಮತ್ತೆ ಎಕ್ಸೇಲ್ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬೆನ್ನನ್ನ ರೌಂಡ್ ಶೇಪ್ ತೆಗೆದುಕೊಂಡು ಬಂದು ತಲೆಯನ್ನ ಕೆಳಗಡೆ ಚಾಚ್ತಾ ನಿಮ್ಮ ಚಿನ್ನನ್ನ ಕಾಲರ್ ಬೋನಿಗೆ ತಾಗಿಸಲು ಪ್ರಯತ್ನಿಸಿ. ಇಲ್ಲೂ ಕೂಡ 5 ಕೌಂಟ್ ಹೋಲ್ಡ್ ಮಾಡಿ. 5 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಈಗ ಊರ್ಧ್ವಮುಖ ಶ್ವಾನಾಸನವನ್ನ ಅಭ್ಯಾಸ ಮಾಡೋಣ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಊರ್ಧ್ವಮುಖ ಶ್ವಾನಾಸನದ ಸ್ಥಿತಿಗೆ ಬನ್ನಿ. ಈ ಪೋಷನ್ ಅನ್ನ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 5 ಕೌಂಟ್ ಹೋಲ್ಡ್ ಮಾಡಿ. 5 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ಅಧೋಮುಖ ಶ್ವಾನಾಸನ. ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 5 ಕೌಂಟ್ ಹೋಲ್ಡ್ ಮಾಡಿ. 5 ಕೌಂಟ್ ಹೋಲ್ಡ್ ಆದ ನಂತರ ಈಗ ಏಕಪಾದ ರಾಜಕಪೋತ್ತನಾಸನ. ರಾಜಕಪೋತ್ತನಾಸನದಲ್ಲಿ 5 ಕೌಂಟ್ ಹೋಲ್ಡ್ ಮಾಡಿ. 5 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ವಜ್ರಾಸನದ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಕೆಳಬೆನ್ನು ನೋವು, ಲೋವರ್ ಬ್ಯಾಕ್ ಪೇನ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ 5 ಸರಳವಾದ ಆಸನ. ಈ ಆಸನವನ್ನ ನೀವು ದಿನನಿತ್ಯ ನಿಯಮಿತವಾಗಿ ಅಭ್ಯಾಸ ಮಾಡ್ತಾ ನಿಮಗಿರುವಂತ ಬ್ಯಾಕ್ ಪೇನ್ ಅನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.